ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನ ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅಂತ ಪವಿತ್ರ ಭೂಮಿ ಇದು ಭಾರತ. ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತಾರಲ್ಲ ವಿವೇಕಾನಂದ. ಅಂತ ಪುಣ್ಯ ಭೂಮಿ ನೆಲ ಇದು ನನ್ನ ಭಾರತ. ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದ್ರೂ ನನ್ನನ್ನು ಕೇಳಿದ್ರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ಪವಿತ್ರ ಭೂಮಿ ಇದು ನನ್ನ ಭಾರತ. ರೋಮಾಂಚನ ಆಗ್ತದೆ. ಈ ನೆಲದ ಬಗ್ಗೆ ಮಾತನಾಡುವಾಗ ಚೀನಾದ ರಾಯಭಾರಿ ಹೂಶೋ ಬರೀತಾರೆ, without sending a single soldier to China, India was ruling our country by 2000 years ಅಂತ ಬರೀತಾರೆ. ಒಬ್ಬ ಸೈನಿಕನನ್ನ ಕೂಡ ನಮ್ಮ ದೇಶಕ್ಕೆ ಕಳಿಸದೆ ಭಾರತ ಸಾಂಸ್ಕೃತಿಕವಾಗಿ ನಮ್ಮ ದೇಶವನ್ನ 2000 ವರ್ಷಗಳವರೆಗೆ ಆಳ್ತಾ ಇತ್ತು ಅಂತ ಚೀನಾದ ರಾಯಭಾರಿ ಈ ದೇಶದ ಬಗ್ಗೆ ಬರೀತಾರೆ. ಅರ್ನಾಲ್ಡ್ ಟೊಯಾನ್ಬಿ ಈ ದೇಶದ ಬಗ್ಗೆ ಬರೀತಾರೆ, ಇಂಡಿಯಾ ವಿಲ್ ಕಾಂಕರ್ ಆಲ್ ಹರ್ ಕಾಂಕರರ್ಸ್ ನಾಟ್ ಪೊಲಿಟಿಕಲಿ ಬಟ್ ಕಲ್ಚರಲಿ ಅಂಡ್ ಸ್ಪಿರಿಚುವಲಿ ಅಂತ ಈ ದೇಶದ ಬಗ್ಗೆ ಬರೀತಾರೆ. ಯಾರು ಈ ಜಗತ್ತನ್ನ ಭಾರತವನ್ನ ಗೆದ್ರಲ್ಲ, ಒಂದಿಲ್ಲ ಒಂದು ದಿನ ಭಾರತ ಅವರೆಲ್ಲರನ್ನ ಗೆದ್ದು ನಿಲ್ಲುತ್ತೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತ ಅರ್ನಾಲ್ಡ್ ಟೊಯಾನ್ಬಿ ಈ ದೇಶದ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಂತ ಭಾರತ ಇದು ನನ್ನ ಭಾರತ ಅಂತ ಒಂದ್ಸಾರಿ ರೋಮಾಂಚನ ಆಗುತ್ತೆ ನಮಗೆ.